ಹೊಸ ಯುಗ, ಹೊಸ ಆರಂಭ, ಹೊಸ ಕನಸು, ಹೊಸ ಆಶಯ, ಬೇವಿನ ಕಹಿ, ಬೆಲ್ಲದ ಸಿಹಿ, ಬದುಕು ಎರಡರ ಸಂಗಮ. ಹೊಸ ಬೆಳಕು, ಹೊಸ ಹೂವಿನ ಪರಿಮಳ, ಹೊಸ ವಸಂತದ ಗಂಧ, ಬೇವು ಬೆಲ್ಲದ ತೊಡಕಿನಲ್ಲಿ ಜೀವನದ ಸಿಹಿ ಕಹಿಯನ್ನು ಅರ್ಥ ಮಾಡಿಕೊಳ್ಳೋಣ. ಬನ್ನಿ ಹೊಸ ವರ್ಷವನ್ನು ಬರಿಮಾಡಿಕೊಳ್ಳೋಣ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹಬ್ಬ ಅಂದ್ರೇ ಮನೆ ಮುಂದೆ ಒಂದು ಸುಂದರವಾದಂತಹ ರಂಗೋಲಿನ ಹಾಕುವಂಥದ್ದು, ಅದಕ್ಕೆ ಬಣ್ಣ ತುಂಬುವಂಥದ್ದು, ಅದೊಂಥರ ಮನಸ್ಸಿಗೆ ಮುದ ಕೊಡುತ್ತೆ ಅಂತಲೇ ಹೇಳ್ಬೋದು. ಊರಲ್ಲಿರೋದ್ರಿಂದ ಅಮ್ಮ ಸಗಣಿ ಹಾಕಿ ಸಾರಿಸಿದ್ರು, ಅಲ್ಲಿ ತ್ರಿಷಾ ರಂಗೋಲಿ ಹಾಕಿದ್ಲು. ಮಕ್ಕಳೆಲ್ಲ ಅದಕ್ಕೆ ಕಲರ್ನ ಫಿಲ್ ಮಾಡಿ ಕಲರ್ ರಂಗೋಲಿನ ಹಾಕಿದ್ರು. ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸ್ತಿತ್ತು. ಹಲೋ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲರೂ ಕೂಡ ವೆಲ್ಕಮ್. ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀರಿ. ಇದೊಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ಇದು ನಮ್ಮ ಕನ್ನಡಿಗರಿಗೆ ಒಂದು ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಇದು ಒಂದು ಹೊಸ ವರ್ಷ, ಹೊಸ ಕನಸುಗಳು, ಹೊಸ ಆಶಯಗಳ ಜೊತೆ ಈ ವರ್ಷ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ಪಂಚಾಂಗದ ಪ್ರಕಾರ ನಮಗಿದೆ ಹೊಸ ವರ್ಷ ಅಲ್ವಾ. ಸೊ ನಾವು ಕೂಡ ಹಾಗೆಯೇ ಆಚರಣೆ ಮಾಡುವಂಥದ್ದು. ನನಗಂತೂ ಇದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಮಗ ನಿಮಗೆ ಫಸ್ಟ್ ಯುಗಾದಿ, ಇದು ಹೊಸ ವರ್ಷದ ಮೊದಲ ಹಬ್ಬ. ಇದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಈ ಹಬ್ಬನ ಹೇಗೆ ಆಚರಣೆ ಮಾಡ್ತೀವಿ ಏನೋ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಹೇಗೆ ಹಬ್ಬನ ಆಚರಣೆ ಮಾಡಿದ್ರಿ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಸ್ನಾನ ಆಗಿಲ್ಲ, ಏನೂ ಆಗಿಲ್ಲ. ಸೊ ಮುಂಚೆ ಎಲ್ಲ ಹಬ್ಬ ಅಂದರೆ ಹೇಗಿರ್ತಂದರೆ ಬೆಳಗ್ಗೆನೇ ಬೇಗ ಎದ್ದೇಳೋದು, ಫಸ್ಟ್ ಸ್ನಾನ ಮಾಡೋದು, ಆಮೇಲೆ ಪೂಜಾ ರೂಮ್ ಕ್ಲೀನ್ ಮಾಡೋದು, ಈ ಥರ ಫುಲ್ ಪ್ರೊಸೆಸಿಂಗ್ ಇರೋದು. ಬಟ್ ಇವಾಗ ಬಾಳಂತನ ಪೀರಿಯಡ್ ನಡೆಯುತ್ತಾ ಇರೋದ್ರಿಂದ ತುಂಬ ರೆಸ್ಟಲ್ಲಿದ್ದೀವಿ. ಸೊ ಟೈಮ್ ಆಲ್ರೆಡಿ 7:30, 8 ಆಗ್ತಾ ಬಂದಿದೆ. ಇನ್ನೂ ಕೂಡ ಸ್ನಾನ ಆಗಿಲ್ಲ. ಮಗು ಮಲಗಿದ್ದಾನೆ. ಸೊ ಅವನಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿ ಇವತ್ತು ಫಸ್ಟ್ ಟೈಮ್ ಪೂಜೆ ಮಾಡಿದ್ದು. ಆಲ್ಮೋಸ್ಟ್ 4 months ಆಗ್ತಾ ಬಂತಲ್ಲ, ಪೂಜೆನೇ ಮಾಡಿಲ್ಲ. ಇಲ್ಲಿ ತನಕ ದೇವ್ರ ಮನೆ ಒಳಗೆ ಹೋಗಿಲ್ಲ. ಅಮ್ಮ 3 months ತನಕ ದೇವ್ರ ಮನೆ ಒಳಗಾಗಲಿ ಪೂಜೆ ಆಗಲಿ ಮಾಡಬಾರ್ದು ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಹೋಗಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇರೋವಂಥದ್ದು ಒಂಥರ ಖುಷಿ ಇದೆ. ಸೊ ಇಲ್ಲಿ ಆ್ಯಕ್ಚುಲಾಗಿ ನಾನು ಇಲ್ಲಿ ಅತ್ತೆ ಮನೇಲಿದ್ದೀನಿ, ಇಲ್ಲೇ ಇದ್ದೀನಿ 1 month-ಇಂದ. ಇವತ್ತು ಅಲ್ಲಿ ಕೋಲಾರಿಗೂ ಕೂಡ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಹೇಗಾಗುತ್ತೆ ಏನು ಅನ್ನೋದನ್ನ ಈ ಬ್ಲಾಗಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ. ಹೇಗೆ ನಾನು ಹಬ್ಬನ ಆಚರಣೆ ಮಾಡ್ತೀನಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ನೀವೆಲ್ಲ ಹೇಗೆ ಹಬ್ಬನ ಆಚರಣೆ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹೇಗಾಗುತ್ತೆ ನೋಡೋಣ. ಹಬ್ಬ ಅಂತಂದರೆ ಮಾವಿನ ತೋರಣ, ಹೂ ಇಲ್ಲದೆ ಹಬ್ಬ ಪ್ರಾರಂಭನೇ ಆಗೋದಿಲ್ಲಲ್ಲ. ಫಸ್ಟ್ ಕೆಲಸ ಆಗೋವಂಥದ್ದು ಹೊಸ್ತಿಗೆ ರಂಗೋಲಿ ಹಾಕಿದ ತಕ್ಷಣ ಮಾವಿನ ತೋರಣ ಹಾಕಿ, ಬೇವಿನ ಸೊಪ್ಪು ಯುಗಾದಿಗೆ ಸ್ಪೆಷಲಾಗಿ ಬೇವಿನ ಸೊಪ್ಪಿಂದ ಅಲಂಕಾರ ಮಾಡ್ತಾರೆ, ಹಾಗೆ ಹೂಗಳಿಂದ ಅಲಂಕಾರ ಮಾಡ್ತೀವಿ. ಸೊ ಇದನ್ನೆಲ್ಲ ಏನಕ್ಕೆ ಮಾಡ್ತೀವಿ ಅಂತ ನೋಡೋದಾದರೆ, ಮಾವಿನ ಸೊಪ್ಪು ಅಥವಾ ಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಆಯುರ್ವೇದಿಕ್ ಗುಣಗಳದರಲ್ಲಿರೋದ್ರಿಂದ ಹೇರ್ನ ಪ್ಯೂರಿಫೈ ಮಾಡುತ್ತೆ, ಶುದ್ಧವಾಗಿರುವಂಥ ಗಾಳಿನ ನಮಗೆ ಕೊಡುತ್ತೆ. ಸೊ ಯಾವುದೇ ಹಬ್ಬ ಆಗಲಿ ಅದಕ್ಕೋಸ್ಕರ ಮಾವಿನ ತೋರಣಗಳನ್ನು ಕಟ್ಟುವಂಥದ್ದು. ಇನ್ನು ಹೂವು ಎಲ್ರಿಗೂ ಗೊತ್ತಿರುತ್ತೆ, ಪಾಸಿಟಿವ್ ಎನರ್ಜಿ ಹೂವು ನೋಡೋಷ್ಟರಲ್ಲೇ ಬರುತ್ತೆ. ಸೊ ಎಲ್ಲರಿಗೂ ಕೂಡ ಮನಸ್ಸಿಗೂ ಕೂಡ ತುಂಬ ಮುದಾನ ಕೊಡುತ್ತೆ ಹೂವನ್ನು ಹಾಕೋದ್ರಿಂದ. ಹಬ್ಬದ ಒಂದು ಸಂಭ್ರಮ ಸ್ಟಾರ್ಟ್ ಆಗೋದೇ ಹೂವಿಂದ ಅಂತ ಹೇಳ್ಬೋದು. ಹೂವು ಹಾಕಿ ರೀತಿ ಹೊಸ ವರ್ಷನ ಬರ್ಮಾಡ್ಕೊಳ್ಳೋಕ್ಕೆ ಹೂವು ಇರ್ಬೋದು, ಮಾವಿನ ತೋರಣಗಳಿಂದ ಅಲಂಕಾರ ಮಾಡಿ ಹಬ್ಬನ ಆಚರಣೆ ಮಾಡುವಂಥದ್ದು. ಯುಗಾದಿ ಹಬ್ಬ ಅಂದಿದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ಹರಳೆಣ್ಣೆ ತಲೆಗಿರ್ಬೋದು, ಮೈಗಿರ್ಬೋದು ಹಚ್ಚಿ ಸ್ನಾನ ಮಾಡೋದನ್ನು ಅಭ್ಯಂಗನ ಸ್ನಾನ ಅಂತ ಕರಿತೀವಿ. ಇದು ನಮ್ಮ ಸಂಪ್ರದಾಯ ಕೂಡ. ಸೊ ಹೊಸ ವರ್ಷದ ದಿನ, ಹೊಸ ವರ್ಷದ ಪ್ರಾರಂಭದಲ್ಲಿ ಈ ಒಂದು ಅಭ್ಯಂಗನ ಸ್ನಾನ ಮಾಡೋದ್ರಿಂದ ದೇಹ ಮನಸ್ಸು ಶುದ್ಧತೆಯಿಂದ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಬೇಸಿಗೆಯ ಬಿಸಿಗೆ ಅಭ್ಯಂಗನ ಸ್ನಾನ ತುಂಬ ಮುದಾನ ಕೊಡುತ್ತೆ ಮನಸ್ಸಿಗೆ ಅಂತ ಹೇಳ್ಬೋದು. ಬೇವು ಬೆಲ್ಲ ಇದು ಯುಗಾದಿ ಹಬ್ಬದ ಮಸ್ಟ್ ಆ್ಯಂಡ್ ಶುಡ್ ಫುಡ್ ಅಂತ ಹೇಳ್ಬೋದು. ತುಂಬ ಜನ ಬೇವನ್ನ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ, ನಾನು ಕೂಡ ಹಾಗೆ ಇದೆ. ಬಟ್ ಬರೋವಂಥ ಕಷ್ಟ ಸುಖಗಳನ್ನು ಹೊಂದಾಣಿಕೆಯಿಂದ ಹೋಗಬೇಕು ಅಂತಂದರೆ ಇದೆರಡನ್ನೂ ಕೂಡ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗೆ ಯುಗಾದಿ ಹಬ್ಬದ ಸ್ಪೆಷಲ್ ಫುಡ್ ಅಂತಂದರೆ ಒಬ್ಬಟ್ಟು. ಸೊ ಯುಗಾದಿ ಹಬ್ಬ ಅಂತಂದರೆ ಒಂದು ಯಾರ ಮನೇಲೂ ಕೂಡ ಒಬ್ಬಟ್ಟು ಮಾಡದೇ ಇರೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗೆ ನಮ್ಮ ಮನೇಲೂ ಕೂಡ ಇವತ್ತು ನೈವೇದ್ಯಕ್ಕೆ ಒಬ್ಬಟ್ಟನ್ನು ಮಾಡ್ತಿದ್ವಿ. ಹಾಗೆ ವಡೆ, ಒಬ್ಬಟ್ಟು ಸಾಂಬಾರು, ರೈಸು ಇದನ್ನೆಲ್ಲ ಕೂಡ ಮಾಡಿದ್ವಿ. ಸೊ ಇದು ಅತ್ತೆ ಒಬ್ಬಟ್ಟನ್ನ ತಿಡಿ ಕೊಡ್ತಾಯಿದ್ರು, ನಾನು ಸುಡ್ತಿದ್ದೆ. ಇವತ್ತು ಹಬ್ಬ ಇರೋದ್ರಿಂದ ತುಂಬ ಬ್ಯುಸಿ ಇರುತ್ತೆ. ಸೊ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ. ಹಾಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ನಾನು ಪೂಜಾ ಸಾಮಗ್ರಿಗಳೆಲ್ಲ ನೀಟಾಗಿ ಅದ್ರ ಪ್ಲೇಸ್ಗಿಟ್ಟು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಈಗ ಒಬ್ಬಟ್ಟನ್ನು ಮಾಡ್ತಾ ಇರೋವಂಥದ್ದು. ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನಮ್ಮ ಮನೆ ದೇವ್ರಿಗೆ. ಸೊ ಅಲ್ಲೋಗಿ ಪಾಪುನ ಪೂಜೆ ಮಾಡಿಸ್ಕೊಂಡು ದೇವ್ರ ಹತ್ರ ಇಟ್ಟು ಕೊಡೋಣ, ದೇವ್ರ ಹತ್ರ ಇಟ್ಕೊಡಿ ಅಂತ ಹೇಳೋಣ ಅಂತ ಅಂದ್ಕೊಂಡಿರುವಂಥದ್ದು. ಇಲ್ಲಿ ಒಬ್ಬಟ್ಟು ಹಾಗೆ ಅಡುಗೆ ಎಲ್ಲ ಆಗಿತ್ತು ಆಲ್ಮೋಸ್ಟು. ಜಸ್ಟ್ ಒಬ್ಬಟ್ಟು ಸುಡಬೇಕಿತ್ತು ಅಷ್ಟೇ, ಅದನ್ನ ಸುಡ್ತಾ ಇದ್ದೆ.
ಕೋಸಂಬರಿ, ಒಬ್ಬಟ್ಟು ರಸ, ಮಜ್ಜಿಗೆ ಇದೆಲ್ಲ ಮಾಡಿದರು. ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವ್ರ ಮನೆ ಕೂಡ ನೋಡ್ಬೋದು ಈ ರೀತಿ ಅಲಂಕಾರ ಮಾಡಿದೆ. ಪೂಜೆ ಮಾಡುವಾಗ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಎಲ್ಲ ನೀಟಾಗಿ ಅಲಂಕಾರ ಮಾಡಿ ತುಂಬ ದಿನ ಆದಮೇಲೆ ಪೂಜೆ ಮಾಡ್ತಾ ಇರ್ತಾರೆ. ಏನೋ ಒಂಥರ ಖುಷಿ ಅನಿಸ್ತಿತ್ತು, ಒಂದು ಪಾಸಿಟಿವ್ ಫೀಲ್ ಬರ್ತಾಯಿತ್ತು. ಸೊ ಪೂಜಾ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಮಗ ಗಲಾಟೆ ಮಾಡಿಲ್ಲ, ಸೈಲೆಂಟಾಗಿದ್ದ ಅಲ್ಲಿ. ಸೊ ಕನ್ಸ್ಟ್ರಕ್ಷನ್ ನಡೀತದೆ. ಇದು ನಮ್ಮ ಮನೆ ದೇವರು, ಊರಲ್ಲೇ ಇರುವಂಥದ್ದು ಚೌಡೇಶ್ವರಮ್ಮ. ತುಂಬ ಸತಿ ತೋರಿಸಿದ್ದೀನಿ ಇದನ್ನು ವ್ಲಾಗಲ್ಲಿ. ಸೊ ದೇವ್ರ ಹತ್ರ ಇಟ್ಕೊಂಡು ಅಂದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಮಗುನ ಕೊಟ್ಟು ಚೌಡೇಶ್ವರಮ್ಮನ ಹತ್ರ ಇಟ್ಟು ಕೊಟ್ಟರು. ಎಲ್ಲ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಮಗುಗೆ ಅಂತ ಕೇಳಿಕೊಂಡು ಬಂದ್ವಿ. ಆ್ಯಕ್ಚುಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೋಡಬೇಕು ಯಾವಾಗ ಮುಗಿಯುತ್ತೆ ಏನು ಅಂತ. ಇದು ಏನು ಹೇಳ್ತೀವಿ, ಸಪ್ರೇಟಾಗಿ ಕಟ್ಟಿದ್ದಾರೆ, ಅದು ಕನ್ಸ್ಟ್ರಕ್ಷನ್ ಆಗ್ತಾರೆ, ಅದಕ್ಕೋಸ್ಕರ ನೋಡ್ಬೋದು. ನನ್ನ ಮಗನಿಗೆ ಒಂದು ಎಲಿಫೆಂಟ್ ಡ್ರೆಸ್ನ ಹಾಕಿದ್ದು, ಇದು ಅವ್ರ ಮಾವ ತೊಗೊಂಡಿದ್ದು, ವಿಶ್ವ ತೊಗೊಂಡಿದ್ದ, ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ತಂದಿರೋದು ಅನಿಸುತ್ತೆ. ಸೊ ನಾನು ಇವತ್ತು ಅದು ಸ್ವಲ್ಪ ದೊಡ್ಡದಿತ್ತು ಸೈಜ್, ಅದಕ್ಕೆ ಇವತ್ತು ಅದನ್ನು ಹಾಕಿದ್ದೆ. ಅಲ್ಲಿಂದ ಮನೆಗೆ ಬಂದಮೇಲೆ ಮನೇಲಿ ಬಂದು ಊಟ ಎಲ್ಲ ಮಾಡಿ ಈಗ ತ್ರಿಷಾ ಇದ್ಲಲ್ಲ, ತ್ರಿಷಾ ಚೆನ್ನಾಗಿ ಫೋಟೋಶೂಟ್ ಪ್ಲ್ಯಾನ್ ಎಲ್ಲ ಮಾಡ್ತಾನೆ. ನಮ್ಮ ವಿಶ್ವ ಮತ್ತು ತ್ರಿಷಾ ಇಬ್ಬರು ಅಷ್ಟೇ. ಸೊ ಅವಳಿಯಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಕಾನ್ಸೆಪ್ಟಲ್ಲಿ ಈ ರೀತಿ ಒಂದು ಫೋಟೋಶೂಟ್ನ ಮಾಡೋಣ ಅಂತ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಫೋಟೋಸು. ಅವನಿಗೀಗ 4 months, 3 ಕಂಪ್ಲೀಟ್ ಆಗಿ 4ಗೆ ಬಂದಿದ್ದಾನೆ. ಆಲ್ಮೋಸ್ಟ್ 8 days ಏನೋ ಆಗಿದೆ ಅನಿಸುತ್ತೆ ಅಷ್ಟೇ. ಅವನಿಗೆ 4 months ಬಿದ್ದು 3 months ಕಂಪ್ಲೀಟ್ ಆಗಿದೆ, 3.5 months ಅಂತ ಹೇಳ್ಬೋದು. ಸೊ ಈ ರೀತಿ ಮಾಡ್ಕೊಂಡಿದ್ವಿ, ಚೆನ್ನಾಗಿ ಕಾಣಿಸ್ತಾಯಿತ್ತು. ಒಂಥರ ಮಕ್ಕಳಿಗೊಂದು ಫೋಟೋಶೂಟ್ ಮಾಡೋದು ಏನೋ ಒಂಥರ ಖುಷಿ ಅಲ್ಲ, ಎಲ್ಲದಕ್ಕೂ ಕೂಡ ನನಗೊಂಥರ ಖುಷಿ ಅನಿಸುತ್ತೆ ಇದೆಲ್ಲ ಮಾಡೋಕ್ಕೆ. ಏನೋ ಒಂಥರ ಮೆಮೊರಿ. ನನ್ನ ದೊಡ್ಡ ಮಗನ ಹುಟ್ಟಿದಾಗ ಇದೆಲ್ಲ ಏನಿರಲಿಲ್ಲ, ಫೋಟೋಶೂಟೆಲ್ಲ ಅವ್ನು ಅದೇ ರೇಗಿಸಿದ, ನನಗೆ ಮಾತ್ರ ಮಾಡಿಲ್ಲ ಅಂತ. ಅದಕ್ಕೆ ಅವನು ಮಲಗಿಸಿ ಒಂದಷ್ಟು ಫೋಟೋಸ್ ತೆಗಿತೀನ್ವಾ ಅಂತೇಳಿ ಒಂದು ಸ್ವಲ್ಪ ಫನ್ನಾಗಿ ತುಂಬ ಚೆನ್ನಾಗಾಯಿತು ಫೋಟೋಶೂಟ್ ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿದ್ವಿ. ಅವ್ನ ಡ್ರೆಸ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯೆಲ್ಲೋ ಕಲರು ಎಲಿಫೆಂಟ್ ಥರ. ಈಗ ಹಬ್ಬ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಮನೇಲಿ ಪೂಜೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಹಬ್ಬದ ಹೋಳಿಗೆ ಊಟ ಆಯಿತು. ತುಂಬ ಏನು ಹೇಳ್ತೀವಿ, ಚೆನ್ನಾಗಿ ಊಟ ಎಲ್ಲ ಅದ್ದೂರಿಯಾಗಿ ಆಯಿತು. ಹಾಗೆ ಪಾಪುದು ಫೋಟೋಶೂಟ್ ಎಲ್ಲ ಇತ್ತು, ಮಾಡೋಣ ಅಂತ ಅಂದ್ಬಿಟ್ಟು ಯುಗಾದಿ ಹಬ್ಬದು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ಈಗ ಕೋಲಾರ್ಗೆ ಹೋಗಿ ಪೂಜೆ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ನಿನ್ನೆನೇ ತ್ರಿಷಾ, ಮಂಜು, ಚಿಂಟು ಎಲ್ಲ ಹೋಗಿ ಕ್ಲೀನ್ ಮಾಡಿ ಬಂದಿದ್ದಾರೆ ನೀಟಾಗೆಲ್ಲ. ಸೊ ಬೆಳ್ಳಿ ಸಾಮಾನೆಲ್ಲ ಅಮ್ಮ ತೊಳೆದಿಟ್ಟಿರೋದೆಲ್ಲ ಹಂಗೆ ಇದೆ, ನೀಟಾಗಿ ಏನೂ ಆಗಿಲ್ಲ ಅಂತ ಹೇಳ್ತಿದ್ದು ತ್ರಿಷಾ. ಸೊ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಫೋಟೋಸ್ಗೆಲ್ಲ ಅರ್ಶಿನ ಕುಂಕುಮ ಇಟ್ಟು, ಹೂವು ಇಟ್ಟು ಪೂಜೆ ಮಾಡಿ ಬರೋದಷ್ಟೇ. ಏನು ಕ್ಲೀನಿಂಗ್ ಎಲ್ಲ ಏನಿಲ್ಲ. ಇವತ್ತು ತುಂಬ ದಿನ ಆಯಿತು, ಆಲ್ಮೋಸ್ಟ್ 1 month ಆಯಿತು ನಾನು ಮನೆಗೆ ಹೋಗಿ. ಸೊ ಇವತ್ತು ಹೋಗಿ ಎಲ್ಲ ಪೂಜೆ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ತುಂಬ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಜಸ್ಟ್ ಗ್ಲಿಮ್ಸನ್ನು ತೊಗೊಂಡಿದ್ದೀನಿ. ಸೊ ಅದನ್ನೇ ಹ್ಯಾಡ್ ಮಾಡ್ತೀನಿ, ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ನ ಮಾಡೋಕ್ಕೆ. ಪಾಪು ಇರೋದ್ರಿಂದ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ವಿಡಿಯೋಸ್ ಮಾಡೋಕ್ಕೆ. ಒಂಥರ ಹೊಸ ಜರ್ನಿ ಅಂತ ಹೇಳ್ಬೋದು. ಸೆಕೆಂಡ್ ಬೇಬಿ ಆದ್ರೂ ಕೂಡ ನಾನು 10 years ಗ್ಯಾಪ್ ತೊಗೊಂಡಾದ್ಮೇಲೆ ಪಾಪು ಆಗಿರೋದ್ರಿಂದ ಸೊ ಅವನ ಜೊತೆ ಎಂಜಾಯ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಒಂಥರ ಖುಷಿಯಲ್ಲ, ಮಕ್ಕಳಿದ್ರೇ ಏನೋ ಒಂಥರ ಚೆಂದ ಅಂತಾರಲ್ಲ ಮನೇಲಿ, ಆ ಥರ. ನೋಡೋಣ ಹೇಗಾಗುತ್ತೆ ಅಂತಂದ್ಬಿಟ್ಟು, ವ್ಲಾಗ್ಸ್ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ನೋಡೋಣ. ಈಗ ಇಲ್ಲಿ ಬಂದ್ವಿ, ಕೋಲಾರಿಗೆ ಬಂದ್ವಿ ಪೂಜೆ ಮಾಡೋಣ ಅಂತ. ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹಸ್ಬೆಂಡ್ ತೋರಣ ಎಲ್ಲ ಅಲ್ಲಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ವಿ. ತೋರಣ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ಈಗ ಇಲ್ಲಿ ಪೂಜೆ ಮಾಡ್ಕೋತಾ ಇದ್ವಿ. ವರ್ಷಕ್ಕೊಂದು ಹಬ್ಬ, ಹೊಸ ವರ್ಷದ ಹಬ್ಬ, ಅದನ್ನು ಪೂಜೆ ಮಾಡಿಲ್ಲ ಅಂದರೆ ಹೇಗೆ ಮನೇಲಿ ದೀಪ ಪ್ರತಿದಿನ ಡೈಲಿ ಮಂಜು ಹೋಗ್ತಾರೆ, ಬೆಳಿಗ್ಗೆ ಸಂಜೆ ಮನೆಗೆ ಹೋಗಿನೇ ಬರೋದವರು. ಬಟ್ ಹಬ್ಬ ದಿವಸ ನನಗೇನೋ ಒಂಥರ ಸಮಾಧಾನ, ಹೋಗಿ ಪೂಜೆ ಮಾಡಿ ಬಂದರೆ. ಅತ್ತೆ ಕೂಡ ಹೇಳ್ತಿರು ಹೋಗಿ ದೀಪ ಹಚ್ಚಿ ಬೆಳಗ್ಗೆನೇ ಹಚ್ಚಿ ಬನ್ನಿ ಅಂತ ಹೇಳಿದ್ರು. ಬೆಳಗ್ಗೆ ಆಗಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಮಾಡಿ ಬರೋಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಹೋಗಿ ಸಂಜೆ ಪೂಜೆ ಮಾಡ್ಕೊಬರೋಣ ಅಂತಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಬರ್ತಾ ಇರೋವಂಥದ್ದು. ಚೆನ್ನಾಗಾಯಿತು, ಒಂಥರ ಏನು ಹೇಳ್ತೀವಿ, ನೀಟಾಗೆಲ್ಲ ಕ್ಲೀನ್ ಮಾಡಿದ್ರಿಂದ ಏನು ಅನಿಸ್ಲಿಲ್ಲ, ನೀಟಾಗಿದೆ ಅಂತಲೇ ಅನಿಸ್ತು. ಲಾಸ್ಟ್ ಇಯರು ಅಲ್ಲಿ ಪೂಜೆ ಮಾಡಿ ಇಲ್ಲಿಗೆ ಬಂದಿದ್ವಿ. ಈ ಇಯರು ಅಂದರೆ ಕೋಲಾರಲ್ಲಿ ಪೂಜೆ ಮಾಡಿ ಊರಿಗೆ ಬಂದಿದ್ವಿ. ಈ ಸತಿ ಊರಲ್ಲಿ ಪೂಜೆ ಮಾಡಿ ಕೋಲಾರ್ಗೆ ಹೋದ್ವಿ. ಸೊ ನೋಡೋಣ ಹೇಗಾಗ್ತಿದೆ ಲೈಫ್ ಅಲ್ವಾ. ಸೊ ಚೆನ್ನಾಗಿ ಅನಿಸ್ತು. ಹಬ್ಬ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಈ ಇಯರ್ ಅಲ್ವಾ. ಸೊ ಹಬ್ಬದ ಒಂದು ಖುಷಿ ತುಂಬ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಸೊ ನೀವೆಲ್ಲ ಹೇಗೆ ಆಚರಣೆ ಮಾಡಿರಿ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.
ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಇಷ್ಟು ಚೆನ್ನಾಗಿರುತ್ತೀರ ವಿಡಿಯೋ.